ಸ್ನೇಹಿತರೆ ನಮಸ್ಕಾರ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹಲವಾರು ಪುರಾಣ ಪ್ರಸಿದ್ಧ ದೇವಸ್ಥಾನಗಳಿವೆ. ಅದರಲ್ಲಿ ಒಂದು ದೇವಾಲಯವನ್ನು ತಮಗೆ ತೋರಿಸುವಂತಹ ಪ್ರಯತ್ನ. ಈಗ ನಾವು ಭೇಟಿ ನೀಡಿರೋದು ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಶಾಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಹುತ್ತೂರು ಹೋಬಳಿ ಹೊಲ್ಲಂಬಳ್ಳಿ ಗ್ರಾಮಕ್ಕೆ. ಹೊಲ್ಲಂಬಳ್ಳಿ ಗ್ರಾಮದಲ್ಲಿ ಶ್ರೀ ಪ್ರಸನ್ನ ಚೌಡೇಶ್ವರಿ ತಾಯಿಯ ದೇವಸ್ಥಾನ ಇದೆ. ಸುಮಾರು 900 ವರ್ಷಗಳ ಪುರಾತನ ದೇವಾಲಯ ಇದಾಗಿದ್ದು, ಈ ದೇವಾಲಯದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಈ ಒಂದು ಹೊಲ್ಲಂಬಳ್ಳಿ ಗ್ರಾಮ ಅಂದರೆ ಸುಮಾರು 800-900 ವರ್ಷಗಳ ಹಿಂದೆ ಈ ಒಂದು ಹೊಲ್ಲ ಸಂಪ್ರದಾಯದವರು ಇದ್ರಂತೆ. ಆ ಹೊಲ್ಲ ಸಂಪ್ರದಾಯದವರು ಇದ್ದಿದ್ದಕ್ಕೋಸ್ಕರ ಹೊಲ್ಲಂಬಳ್ಳಿ ಗ್ರಾಮ ಅಂತ ಈ ಒಂದು ಗ್ರಾಮನ ಕರೀತಾರೆ. ಈ ಒಂದು ಗ್ರಾಮದಲ್ಲಿ ಸುಮಾರು 900 ವರ್ಷಗಳ ಹಿಂದೆ ಆ ಕೆಳಗಡೆ ಇರ್ತಕ್ಕಂಥ ಒಂದು ಮೂಲ ದೇವತೆ, ಆ ಮೂಲ ದೇವತೆ ಇದೆಯಲ್ಲ, ಆ ಮೂಲ ದೇವತೆ ಇರ್ತಕ್ಕಂಥ ಈ ಒಂದು ಜಾಗದಲ್ಲಿ ಬರೀ ಒಂದು ಅರಣ್ಯ, ಒಂದು ಕಾಡು ಗುಡ್ಡ ಮೆರ ಈ ಥರ ಇದ್ದಂಥ ಒಂದು ಸ್ಥಳ ಇದು. ಈ ಒಂದು ಸ್ಥಳದಲ್ಲಿ ಈ ದನ ಹಸು ಕರುಗಳನ್ನು ಮೇಯಿಸೋಕ್ಕೆ ಅಂತ ಬಂದು ಆ ಕೆಳಗಡೆ ಇರ್ತಕ್ಕಂಥ ಒಂದು ಮೂಲ ದೇವತೆ ಇರೋ ಒಂದು ಸ್ಥಳದಲ್ಲಿ ಹಸು ಕರುಗಳನ್ನು ಮೇಯಿಸ್ಕೊಂಡು ವಿಶ್ರಾಂತಿ ತಗೊಳ್ಳೋಣ ಅಂತ ಒಂದು ಮಲಗಿದ್ದಂಥ ಸಂದರ್ಭದಲ್ಲಿ ಆ ಮಧ್ಯಾಹ್ನದ ಒಂದು ಸಮಯದಲ್ಲಿ ಭೂಮಿ ಘರ್ಷಣೆ ಆಗುತ್ತಂತೆ. ಭೂಮಿ ಘರ್ಷಣೆ ಆಗಿ ಅವರ ತಲೆ ಕೆಳಗಡೆ ಉದ್ಭವ ಆಗುತ್ತಂತೆ. ಆ ಒಂದು ಮಲಗಿರ್ತಕ್ಕಂಥ ಒಂದು ವಿಶ್ರಾಂತಿಗಾಗಿ ಮಲಗಿರ್ತಕ್ಕಂಥ ಒಂದು ತಲೆ ಕೆಳಗಡೆ ಅದು ಉದ್ಭವ ಆಗುತ್ತಂತೆ. ಉದ್ಭವ ಆದ ತಕ್ಷಣ ಆಗಿರೋ ಒಂದು ಕಾಲದಲ್ಲಿ ಈ ಒಂದು ಕಾಡು ಮೃಗಗಳ ಒಂದು ರಕ್ಷಣೆಗೋಸ್ಕರ ಇಟ್ಕೊಂಡಿರ್ತಕ್ಕಂಥ ಒಂದು ಗಂಡಾಗುಡ್ಲಿ, ಅಂದರೆ ಒಂದು ಈ ಥರ ಗಂಡಾಗುಡ್ಲಿ ಅಂತ ಇಟ್ಕೊಂಡಿದ್ರಂತೆ. ಅದನ್ನು ಏನೋ ಇದ್ದಕ್ಕಿದ್ದಂಗೆ ನನ್ನ ತಲೆ ಕೆಳಗಡೆ ಎದ್ಬಿಡ್ತಲ್ವಾ ಅಂತ ಒಂದು ಭಯ ಪಟ್ಟುಬಿಟ್ಟು ಅದರಲ್ಲಿ ತೆಗೆದು ಅದನ್ನು ಹಾಕ್ಬಿಟ್ಟಿದ್ದಾರೆ. ಹಾಕಿದ ತಕ್ಷಣ ಆ ಎಡಗಡೆ ಒಂದು ಚಕ್ಕೆ ಥರ ಹೋಗ್ಬಿಟ್ಟಿದೆ. ಆ ಒಂದು ಮೂಲ ದೇವತೆಗೆ ಚಕ್ಕೆ ಥರ ಒಂದು ಹೋಗ್ಬಿಟ್ಟಿದೆ. ಹೋದ ತಕ್ಷಣ ಅವರು ಆ ಒಂದು ಮೂಲ ದೇವತೆ ಒಂದು ಶಕ್ತಿಯ ಆದಿಶಕ್ತಿಯಾಗಿ ಜನಿಸಿದ್ದಕ್ಕೋಸ್ಕರ ಆ ಒಂದು ಅವರಿಗೆ ಒಂದು ದನ ಹಸು ಕುರಿಗಳಿಗೆಲ್ಲ ದೃಷ್ಟಿ ಹೋಗ್ಬಿಡುತ್ತಂತೆ. ದೃಷ್ಟಿ ಹೋಗಿ ಆತ ಪಶ್ಚಾತ್ತಾಪ ಪಡ್ತಾ ಇರ್ತಾನಂತೆ. ಅಯ್ಯೋ ಏನಪ್ಪ ಇದು, ನನಗೂ ನಾನು ಮೇಯಿಸ್ತಕ್ಕಂಥ ಎಲ್ಲದಕ್ಕೂ ಕಣ್ಣು ದೃಷ್ಟಿ ಹೋಗ್ಬಿಡ್ತಲ್ವಾ, ಏನಿದು ಏನಾಯಿತು ನನಗೇನು ಗೊತ್ತಾಗಲಿಲ್ವೇ ಅಂತ ಪಶ್ಚಾತ್ತಾಪ ಪಡ್ತಾ ಇರೋಂಥ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಒಂದು ಆಕಾಶವಾಣಿ ರೂಪದಲ್ಲಿ ನುಡಿಯುತ್ತಂತೆ. ಈ ಒಂದು ಗ್ರಾಮದಲ್ಲಿ ನಾನು ಗ್ರಾಮ ದೇವತೆಯಾಗಿ ನೆಲೆಸ್ತಾ ಇದ್ದೀನಿ, ಉತ್ತರಾಭಿಮುಖವಾಗಿ ಗ್ರಾಮ ದೇವತೆಯಾಗಿ ನೆಲೆಸ್ತಾ ಇದ್ದೀನಿ. ನನಗೆ ಸಪ್ತಮಾತೃಕೆ ಸಮೇತ ಒಂದು ದೇವಾಲಯನ ನಿರ್ಮಾಣ ಮಾಡು, ನಿಮ್ಮ ಒಂದು ಗ್ರಾಮಕ್ಕೆ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ ಮೇಲೆ ಅವರು ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ ಹಿರಿಯರಿಗೆ ತಿಳಿಸಿ ಈ ಗ್ರಾಮ ದೇವತೆ ಯಾವ ರೀತಿಯಾಗಿ ಇಲ್ಲಿ ರೂಪದಲ್ಲಿ ಹುಟ್ಟಿದಾಳೋ ಅದೇ ರೀತಿಯಾಗಿ ಆ ಗ್ರಾಮ ದೇವತೆಗಳ ಪಕ್ಕದಲ್ಲಿ ಸಪ್ತಮಾತೃಕರನ್ನ ಸೇವಕರನ್ನ ಅವರು ನಿರ್ಮಾಣ ಮಾಡಿ ನಂತರ ಈ ಒಂದು ಗ್ರಾಮ ಅಭಿವೃದ್ಧಿ ಸ್ಥಾನ ಪಡ್ಕೊಂಡು ಬರ್ತಾ ಇತ್ತಂತೆ. ತುಂಬಾ ಪುರಾತನವಾದ ಶಕ್ತಿಶಾಲಿಯಾದ ಈ ದೇವಾಲಯಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ಸ್ನೇಹಿತರೆ. ಹಾಗೆ ನಿಮ್ಮಲ್ಲಿ ಯಾರೆಲ್ಲ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದೀರಾ, ನಿಮ್ಮ ಅನುಭವವನ್ನ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ. ಈ ರೀತಿಯ ಮತ್ತಷ್ಟು ವಿಡಿಯೋಗಳಿಗೋಸ್ಕರ K07 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.